ಹಾಯ್ ಗೈಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನನ್ನ ವಿಡಿಯೋವನ್ನು ಪ್ರಾರಂಭ ಮಾಡ್ತೀನಿ. ಇದುವರೆಗೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಕೇಳ್ತಾ ನನ್ನ ವಿಷಯವನ್ನು ಮುಂದುವರಿಸ್ತೀನಿ. ನಾನು ಹೇಳಲಿಕ್ಕೆ ಹೊರಟಿರೋ ವಿಷಯ ಅಂತಂದರೆ, ಶ್ರೀಮಾನ್ ಡೊನಾಲ್ಡ್ ಟ್ರಂಪ್ ಅವರು ಭಾರತದಿಂದ ಅಮೇರಿಕಕ್ಕೆ ತೆರಳಿದ ವಲಸಿಗರನ್ನು ಅಕ್ರಮವಾಗಿ ಎನ್ನುವ ಕಾರಣ ನೀಡಿ ವಾಪಸ್ ಭಾರತಕ್ಕೆ ಕಳಿಸಿದ್ದೆಲ್ಲರಿಗೂ ಗೊತ್ತೇ ಇದೆ. ಬಟ್ ಅವರು ಕಳಿಸುವಾಗ ಆ ಜನರನ್ನು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ವ್ಯಾಪಕ ಪ್ರಶ್ನೆ ಕೇಳುವ ವಿಷಯ ಮತ್ತು ಬಹು ಒಳಗಾದಂತಹ ವಿಷಯ. ಏಕೆ ಅಂತಂದರೆ, ದೇಶದ್ರೋಹ ಎಸಗಿದ, ದೇಶಕ್ಕೆ ಹಾನಿಯನ್ನು ಉಂಟು ಮಾಡಿದ ಜನರಿಗೆ ಆ ರೀತಿ ಟ್ರೀಟ್ಮೆಂಟ್ ಕೊಡಲಾಗತ್ತೆ. ಕೈಗೆ ಕೋಳ ಹಾಕಿ, ಸರಪಳಿ ಕಟ್ಟಿ, ಒಂದು ರೀತಿ ಬಂಧನ, ಅಂದರೆ ಅವರೆಲ್ಲೂ ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ಅವರು ಮಾಡಿದ್ದೇನೆ ಅಂತ ಸಮಜಾಯಿಷಿ ಕೊಡ್ಬೋದು. ಆದರೆ ಇದನ್ನು ಹೆಚ್ಚಾಗಿ ನಾವೆಲ್ಲ ನಮ್ಮ ಭಾರತ ದೇಶದಲ್ಲಿ ಕೈದಿಗಳಿಗೆ ನೋಡ್ತೇವೆ. ಈಗ ದೊಡ್ಡ ಪ್ರಮಾಣದ ತಪ್ಪು ಮಾಡಿದವರು, ಭಾಳಷ್ಟು ಮಂದಿನ ಹತ್ಯೆಗೈದವರು, ಬಾಂಬ್ ಹಾಕಿದವರು, ದೇಶದ್ರೋಹ ಎಸಗದಂಥವ್ರು, ಅಂದರೆ ದೇಶಕ್ಕೆ ಬೇಡದಿದ್ದಂಥ ದೊಡ್ಡ ಒಳಸಂಚು ಮಾಡಿದವರು, ಅಂಥವ್ರಿಗೆ ಈ ರೀತಿ ನಡೆಸ್ಕೊಂಡು ಸಾರ್ವಜನಿಕವಾಗಿ ಕರೆದೊಯ್ಯಲಾಗತ್ತೆ. ಆದರೆ ಟ್ರಂಪ್ ಅವರು ನಿವಾಸಿಗಳು, ಭಾರತದ ಮೂಲ ನಿವಾಸಿಗಳು ಅಲ್ಲಿದ್ದರಿಂದ ಅವರನ್ನು ಈ ರೀತಿ ಮೂಲ ದೇಶಕ್ಕೆ ಈ ರೀತಿ ಕಳಿಸ್ಕೊಟ್ಟಿದ್ದು ಎಷ್ಟು ಸರಿ ಅನ್ನೋದು ಹಲವು ನಮ್ಮ ಭಾರತೀಯರ ಕಳವಳಕ್ಕೆ ಕಾರಣವಾಗಿದೆ. ಹಂಗೆ ನೋಡಿದ್ರೆ, ಈಗ ತಾಯಿ ಮತ್ತು ನಾವು ಹುಟ್ಟಿದ ನೆಲ, ಅರ್ಥಾತ್ ನಮ್ಮ ದೇಶ ಸ್ವರ್ಗಕ್ಕಿಂತ ಮಿಗಿಲು ಅಂತ ನಾವು ಹಿರಿಯರು ಹೇಳಿದ್ದನ್ನು ಕೇಳ್ತೀವಿ. ಇಲ್ಲಿ ಬೇಕಾದಷ್ಟು ಸೌಲಭ್ಯಗಳಿವೆ. ಇಲ್ಲಿಯೇ ಏನಾದ್ರು ಸಾರಿಸುವಂಥ ಛಲ ಇದ್ದರೆ ಸಾರಿಸಿದವರು ಭಾಳಷ್ಟು ಮಂದಿ ಇದ್ದಾರೆ. ಆದರೂ ಕೆಲವೊಬ್ಬರಿಗೆ ಅದೊಂದು ನಮ್ಮನೆ ವಿಪರೀತ ಹುಚ್ಚಪ್ಪ. ನಾ ಅಮೇರಿಕಕ್ಕೆ ಹೋಗಬೇಕು, ಫಾರಿನ್ನಿಗೆ ಹೋಗಬೇಕು, ಭಾರತದಲ್ಲಿ ಏನಿಲ್ಲ ಅವ್ರಿಗೆ ಅವರೇ ತೀರ್ಮಾನ ಮಾಡಿಬಿಡ್ತಾರೆ. ಭಾರತದಲ್ಲಿ ಏನಿಲ್ಲ, ಇಲ್ಲೇನಿಲ್ಲ, ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಇದು. ನಾವು ಏನಿದ್ರು ಅಮೇರಿಕಕ್ಕೆ ಹೋಗ್ಬೇಕು, ನಮ್ಮ ಟಾರ್ಗೆಟು, ನಮ್ಮ ಟ್ಯಾಲೆಂಟಿಗೆ ಅಲ್ಲಿ ತಕ್ಕದಾದಂತಹ ಒಂದು ಪ್ರತಿಫಲ ಸಿಗುತ್ತೆ, ಹಣ ಇದೆ, ಡಾಲರಲ್ಲಿ, ರೂಪಾಯಲ್ಲಿ ಈಗಂತೂ ವಿಪರೀತ ಅಂತರ ಹೆಚ್ಚಾಗ್ಬಿಟ್ಟಿದೆ ಡಾಲರು ರೂಪಾಯಿದು. ಇವರಿಗೆ ಇನ್ನಷ್ಟು ಈಗ ಇಂತಹ ಡಾಲರನ್ನು ಸಮರ್ಥಿಸಿಕೊಳ್ಳುವಂತಹ ಹಾಗೂ ಅಮೇರಿಕ ದೇಶಗಳನ್ನು ಸಮರ್ಥಿಸಿಕೊಳ್ಳುವಂತಹ ಸೋಕಾಳು ಜನರಿಗೆ ಈಗ ಭಾರಿ ಒಂದು ರೀತಿ ಆಹಾರ ಸಿಕ್ಕಂಗೆ ಆಗ್ಬಿಟ್ಟಿದೆ ಬಾಯಿಗೆ. ಆ ರೀತಿ ಅವ್ರು ತೀರ್ಮಾನ ಮಾಡಿಬಿಡ್ತಾರೆ, ನಾನು ಹೋಗಲೇಬೇಕು, ಇಲ್ಲೇನಿಲ್ಲ. 2014 ನಂತರ ಎಷ್ಟು ಮೇಕ್ ಇನ್ ಇಂಡಿಯಾ ಇಂಥ ಹಲವಾರು ಯೋಜನೆಗಳು ಬಂದು ಯಾವ ರೀತಿ ಭಾರತ ಅಭಿವೃದ್ಧಿ ಹಾದಿಯಲ್ಲಿದೆ ಹಾಗೂ ಉದ್ಯೋಗ ದೊರಕ್ತಾ ಇದೆ ಅನ್ನೋದನ್ನು ಇವರು ಅರ್ಥ ಮಾಡ್ಕೊಂಡಿಲ್ಲ ಅನಿಸುತ್ತೆ. ಈಗ ನೋಡಿ, ಅಮೇರಿಕ ಅಂದವ್ರಿಗೆ ಈಗ ಯಾವ ರೀತಿ ಮಾಡಿ ಕಳಿಸಿದ್ದಾರೆ ಟ್ರಂಪ್ ಅವರು ಅಂತ. ಇದು ಸ್ಟಾರ್ಟಿಂಗ್ ಅಷ್ಟೇ. ಅವರು ಈಗ ಆಡಳಿತಕ್ಕೆ ಬಂದಿದ್ದಾರೆ, ಇನ್ನೂ 5 ವರ್ಷ ಅವ್ರು ಏನೇನು ಮಾಡ್ತಾರೆ ಯಾರಿಗೂ ಗೊತ್ತು. ಆಮೇಲೆ ಇವರು ನಿನ್ನೆ ಏನೋ ಪಂಜಾಬ್ನ ಅಮೃತ್ಸರಕ್ಕೆ ಬಂದಿಳಿದಂತಹ ವಲಸಿಗರು ಮೊದಲ ಕಂತು ಅನ್ನಲಾಗ್ತಿದೆ. ಇನ್ನೂ ಬಹಳಷ್ಟು ಜನ ಕಳಿಸ್ತಾರೆ ಅಂತ ಹೇಳಲಾಗತ್ತೆ ಅಮೇರಿಕದವ್ರು. ಮೊದಲಿಗೆ ಈ ರೀತಿ ಖೈದಿಗಳಂತೆ ಅವ್ರನ್ನ ಕಳಿಸ್ಕೊಟ್ರು, ಇನ್ನು ಬರ್ತಾ ಯಾವ ರೀತಿ ಕಳಿಸ್ಕೊಡ್ತಾರೋ ನೋಡಬೇಕು. ಅಂದರೆ ನನ್ನ ಅಭಿಪ್ರಾಯ ಇಷ್ಟೇ, ಯಾರಿಗೂ ಎಷ್ಟೋ ಹಣ ಕೊಟ್ಟು, ಅಂದರೆ ವಿದೇಶಕ್ಕೆ ಕಳಿಸುವಂತಹ ಒಂದಷ್ಟು ಏಜೆನ್ಸಿಗಳು ಇರ್ತಾವಲ್ಲ, ಅವರಿಗೆಲ್ಲ ಅಷ್ಟೆಲ್ಲ ದುಡ್ಡು ಕೊಟ್ಟು ಅಲ್ಲಿ ಮೋಸ ಹೋಗೋ ಬದಲು, ಅಥವಾ ಅಕಸ್ಮಾತ್ ಮೋಸ ಹೋಗದೆ ಅಲ್ಲಿ ಸೆಟ್ ಆದರೂ ಈ ರೀತಿ ಅವಮಾನ ಆಗೋ ಬದಲು, ಅಲ್ಲಿ ಹೋಗುವಾಗ 100 ಸಲ ವಿಚಾರ ಮಾಡಬೇಕು. ಹಾಗೂ ನಮ್ಮ ದೇಶದಲ್ಲೇ ಬೇಕಾದಷ್ಟು ನಾವು ಕಲಿತಂತಹ ಒಂದು ವಿದ್ಯಾಭ್ಯಾಸಕ್ಕೆ, ನಾವು ಕಲಿತಂತಹ ವೃತ್ತಿಗೆ ಒಂದು ಇಲ್ಲೂ ಅವಕಾಶ ಇದೆ. ಉದ್ಯೋಗ ಮಾಡಲಿಕ್ಕಾಯ್ತು, ಕೆಲಸ ಮಾಡಲಿಕ್ಕಾಯ್ತು, ಸ್ವಂತ ಉದ್ಯೋಗ ಮಾಡಲಿಕ್ಕಾಯ್ತು, ಅವಕಾಶ ಇದೆ ಅಂತ ತಿಳ್ಕೊಂಡು ಇಲ್ಲೇ ಯಾಕೆ ಮಾಡಬಾರ್ದು ಅಂತ ನಾನು ಹಲವಾರು ಮಂದಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಇದರಿಂದ ನನಗೆ ಒಂದು ಮಾತ್ರ ಅರ್ಥ ಆಯಿತು, ವಿದೇಶಿ ಹುಚ್ಚು ಭಾಳಷ್ಟು ಮಂದಿಗೆ ಏನು ಹಿಡಿದಿತ್ತು, ಇದು ಸ್ವಲ್ಪ ಅವರಿಗೆಲ್ಲ ಸ್ವಲ್ಪ
ಬಿಟ್ಟಂಗೆ ಕಾಣುತ್ತೆ ಅಥವಾ ಹುಚ್ಚಿಡಿದವ್ರಿಗೆ ಸ್ವಲ್ಪ ಯೋಚನೆ ಮಾಡುವಂಗಾಗಿದೆ ಈಗ ಇನ್ನೇನು ಬೆಳವಣಿಗೆ. ವ್ಯಾಪಕವಾದ ಖಂಡನೆ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಭಾರತ ಸರ್ಕಾರನೂ ಇನ್ನೂ ವಿದೇಶಾಂಗ ಸಚಿವರು ಸೇರಿದಂತೆ ಇನ್ನೂ ಏನು ತಟಸ್ಥವಾಗಿದ್ದಾರೆ ಅಂತ ಅನಿಸುತ್ತೆ. ಇನ್ನೂ ಉತ್ತರ ಕೊಟ್ಟಿಲ್ಲ ಅನಿಸುತ್ತೆ. ನಿಲುವೇನು ಅನ್ನೋದು ಸ್ಪಷ್ಟಪಡಿಸಿಲ್ಲ ಅನಿಸುತ್ತೆ. ಹೀಗಾಗಿ ಖಡಕ್ ಅವ್ರಿಗೆ ಒಂದು ಮಾತ್ರ ಕರೆ, ಮೋದಿಯವರು ಅವಕಾಶ ಬಂದಾಗ ಜೈಶಂಕರ್ ಮತ್ತು ಮೋದಿಯವರು ಅಮೇರಿಕ ಟ್ರಂಪ್ ಅವರಿಗೆ ಬರೋಬ್ಬರಿ ಉತ್ತರ ಕೊಡ್ತಾರೆ. ಯಾಕಂದರೆ ಹಿಂದಕ್ಕೊಮ್ಮೆ ರಷ್ಯಾದಿಂದ ಕಚ್ಚಾ ತೈಲ ತೆಗೆದುಕೊಂಡಾಗ ಲಾಕ್ಡೌನ್ ಟೈಮ್ನಲ್ಲಿ ನಾನು ಹೇಳ್ತಾ ಇರೋದು, ಯುರೋಪ್ ರಾಷ್ಟ್ರಗಳು ಸೇರಿದಂತೆ ಅಮೆರಿಕ ಸೇರಿದಂತೆ ಎಲ್ಲರೂ ಖಂಡಿಸಿದರು ಹಾಗೂ ಬೆದರಿಕೆ ಹಾಕಿದ್ರು ಇವರಿಗೆ, ನೀವು ದಿಗ್ಬಂಧನ ಹಾಕ್ತೇವೆ ನಿಮಗೆ, ಹಾಗೆ ಯಾವುದಕ್ಕೂ ಸೊಪ್ಪಾಗಲಿಲ್ಲ ಅವರು ಮೋದಿ ಮತ್ತು ಜೈಶಂಕರ್ ಅವರು. ಹೀಗಾಗಿ ಕಾಲ ಬಂದಾಗ ಟ್ರಂಪ್ ಬರಲಿ ಮತ್ತೆ ಅವ ಬರಲಿ, ಅವ್ರಿಗೆ ಬರೋಬ್ಬರಿ ಇವರು ಉತ್ತರ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ವಿದೇಶಕ್ಕೆ ಹೋಗೋ ಹುಚ್ಚನ್ನು ಇನ್ನಾದರೂ ಭಾಳಷ್ಟು ಮಂದಿ ಬಿಡಬೇಕು ಅಂತ ನನಗೆ ಈ ಸಮಯದಲ್ಲಿ ನಿನ್ನೆ ನಡೆದ ಘಟನೆಯಿಂದ ಅರ್ಥವಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಕೊನೆಯಲ್ಲಿ ಇನ್ನೊಮ್ಮೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಲವ್ ಯು ಗೈಸ್.